ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ವಾರ RBI ಡಾಲರ್ ರುಪಿ ಸ್ವ್ಯಾಪ್ ಮಾಡ್ತು ಅಂತ ಎಲ್ಲ ಕಡೆ ಸುದ್ದಿ ಬಂದಿತ್ತು. $5 ಬಿಲಿಯನ್ ಮೊತ್ತದ ಒಂದು ಸ್ವ್ಯಾಪನ್ನು ಮಾಡಿದ್ದಾರೆ ಅಂತ. ಏನಿದು ರುಪಿ ಡಾಲರ್ ಸ್ವ್ಯಾಪ್ ಮಾಡೋದಾದ್ರ ಅರ್ಥ ಏನು? ಇದೇನು ರುಪಿ ಬಿದ್ದೋಗುತ್ತೆ ಅಂತ RBI ಮುಂಚೆನೇ ಪ್ರಿಡಿಕ್ಟ್ ಮಾಡ್ಕೊಂಡು ಮಾಡುವಂಥದ್ದು ಅಥವಾ ಯಾವ ಥರ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಇನ್ಫಾರ್ಮ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಹಿಂದೆ ಶಾರ್ಟ್ ಸೀರೀಸಲ್ಲಿ ನಾವು ರೆಪೋ ಮತ್ತು ರಿವರ್ಸ್ ರೆಪೋ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ವಿ. ಅಂದರೆ ರೆಪೋ ಅಂದರೆ ಬ್ಯಾಂಕ್ಗಳಿಗೆ RBI ಏನು ಸಾಲ ಕೊಡುತ್ತೋ ಅದಕ್ಕೆ ಏನು ಚಾರ್ಜ್ ಮಾಡುತ್ತೋ ಅದನ್ನ ರೆಪೋ ರೇಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಬ್ಯಾಂಕ್ ಹತ್ರ ಎಕ್ಸ್ಟ್ರಾ ದುಡ್ಡಿತ್ತು ಅಂತಂದರೆ ಅವರು ವಾಪಸ್ RBIಗೆ ಆ ದುಡ್ಡನ್ನ ಇಟ್ಟು ಅಲ್ಲಿಂದ ಇಂಟ್ರೆಸ್ಟ್ ತೊಗೊಳೋ ಪ್ರಕ್ರಿಯೆಗೆ ರಿವರ್ಸ್ ರೆಪೋ ಅಂತೀವಿ. ಅದೆರಡಕ್ಕೂ ಮಾನಿಟರಿ ಮೀಟಿಂಗ್ಗಳಾದಾಗ ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಅಂತ ಸೆಟ್ ಮಾಡ್ತಾ ಇರ್ತಾರೆ. ಆ ರೆಪೋ ರೇಟ್ ಆಧಾರದ ಮೇಲೇ ಏನಾಗ್ತಾ ಹೋಗುತ್ತೆ, ನಾವು ಏನು ಠೇವಣಿ ಇಡ್ತೀವಿ ಅದಕ್ಕೆ ಸಿಗುವಂಥ ಬಡ್ಡಿ ಆಗಿರ್ಬೋದು ಅಥವಾ ಸಾಲ ತೊಗೋಬೇಕಾದ್ರೆ ಕಟ್ಟೋ ಬಡ್ಡಿ ಆಗಿರ್ಬೋದು, ಅದೆಲ್ಲ ನಿರ್ಣಯ ಆಗ್ತಾ ಹೋಗ್ತಾ ಇರುತ್ತೆ. ಇತ್ತೀಚೆಗಷ್ಟೇ ರೆಪೋ ರೇಟನ್ನು ಕೂಡ ಕಮ್ಮಿ ಮಾಡಿದ್ರು. 5.5%ಇಂದ ಅದು 5.25%ಗೆ ಇಳಿಸಿದ್ರು ಅಲ್ವಾ. ಇದು ಒಂದು ಲಿಕ್ವಿಡಿಟಿನ ತರೋದಕ್ಕೆ, ಮಾರ್ಕೆಟಿಗೆ ಒಂದು ಲಿಕ್ವಿಡಿಟಿ ತರೋದು ಅಂದ್ರೆ ಏನು, ಇನ್ಫ್ಲೇಷನ್ ಇವಾಗ ಏನಾದರೂ ಕಮ್ಮಿ ಆಗ್ತಾ ಇದೆ ಅಂತಂದರೆ ಮಾರ್ಕೆಟ್ನಲ್ಲಿ ಇನ್ನೂ ಸ್ವಲ್ಪ ಜನ ಬಂದು ಸ್ಪೆಂಡ್ ಮಾಡಲಿ ಅನ್ನೋ ಕಾರಣದಿಂದಾಗಿ ಇಂಟ್ರೆಸ್ಟ್ ರೇಟ್ನು ಕೂಡ ಕಮ್ಮಿ ಮಾಡ್ತಾರೆ. ಅದೇ ರೀತಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಏನು ಮಾಡ್ತಾರೆ, ರೆಪೋ ರೇಟನ್ನು ಕೂಡ ಜಾಸ್ತಿ ಮಾಡ್ತಾರೆ. ಅವಾಗ ಏನಾಗ್ತಾ ಹೋಗುತ್ತೆ, ಸಾಲ ಕಮ್ಮಿ ಬೇಗ ಸಿಗದಲ್ಲೇ ಇರಲಿ ಅಂದರೆ ಜಾಸ್ತಿ ಬಡ್ಡಿ ಕೊಡಬೇಕಾಗುತ್ತೆ ಅಂತ ಈ ರೀತಿಯಾಗಿ. ಸೊ ಇದು ಏನೇ ರೆಪೋ ರೇಟು ರಿವರ್ಸ್ ರೆಪೋ ರೇಟಲ್ಲಿ ಚೇಂಜಸ್ ಮಾಡೋದು ಇನ್ಫ್ಲೇಷನ್, ಹಣದುಬ್ಬರ ಅಂತ ಏನು ಕರಿತೀವಿ ಅದಕ್ಕೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರ್ತಾ ಹೋಗುತ್ತೆ. ಸೊ ಇದಲ್ದಲ್ಲೇ ಲಿಕ್ವಿಡಿಟಿ ಜಾಸ್ತಿ ಮಾಡೋದಕ್ಕೆ ಯಾವ್ಯಾವ ಥರ ಮಾರ್ಗ ಇದೆ ಅಂತ ನಾವು ನೋಡ್ತಾ ಬರೋದಾದರೆ ಅದರಲ್ಲಿ ಬರುವಂಥದ್ದು ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಂಥದ್ದು. ಅದರಲ್ಲಿ ಸಾಮಾನ್ಯವಾಗಿ ಫಾರಿನ್ ಕರೆನ್ಸಿ ಅಂತಂದರೆ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು, ನಮ್ಮ ಯುರೋಪಿಯನ್ ಬ್ಯಾಂಕ್ ಆಗಿರ್ಬೋದು ಅಥವಾ ಇಲ್ಲಿದಾಗಿರ್ಬೋದು ಅಥವಾ ಆಸ್ಟ್ರೇಲಿಯನ್ ಬ್ಯಾಂಕ್ ಆಗಿರ್ಬೋದು, ಚೈನಾದಾಗಿರ್ಬೋದು, ಒಂದಿಷ್ಟು ಫಾರಿನ್ ರಿಸರ್ವ್ಸಲ್ಲಿ ಡಾಲರ್ನ ಇಟ್ಟಿರ್ತಾರೆ. ಯಾಕೆಂತಂದರೆ ಹಿಂದಿನ ಕಾಲದಿಂದಲೂ ಡಾಲರ್ ಮೇಲೆ ಈ ಡಿಪೆಂಡೆನ್ಸಿ ಯಾಕೆ ಬಂದಿದೆ ಅಂದರೆ, ಮೊದಲು ಡಾಲರ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಇತ್ತು. ಗೋಲ್ಡ್ ಎಷ್ಟು ತಯಾರಾಗ್ತಾ ಇತ್ತು, ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಜಗತ್ತಲ್ಲಿ, ಅಷ್ಟೇ ಡಾಲರು ಪ್ರಿಂಟ್ ಆಗುತ್ತೋ ಅಂತಿತ್ತು. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರಿತಾ ಇದ್ರು. ಅದು ಕ್ರಮೇಣವಾಗಿ ಆಯಿಲ್ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಹೋಯಿತು. ಅಂದರೆ ನಾವೇನಾದರೂ ಬೇರೆ ದೇಶದಿಂದ ಆಯಿಲ್ ತರಿಸ್ಕೊತೀವಿ ಅಂದರೆ ಅದನ್ನ ಡಾಲರಲ್ಲೇ ತೊಗೊಳೋದು ಅಂತ ವ್ಯವಹಾರ ಮಾಡ್ತಾ ಹೋಯಿತು. ಹಾಗಾಗಿ ಡಾಲರ್ ಅನ್ನೋದು ಒಂದು ಔಟ್ಸೈಡ್ ಭಾರತದಲ್ಲಿ ಆಚೆ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ಸುಮಾರು ಕಂಟ್ರಿನಲ್ಲಿ ಅಕ್ಸೆಪ್ಟ್ ಮಾಡುವಂಥ ಒಂದು ಸ್ಟೇಬಲ್ ಕರೆನ್ಸಿಯಾಗಿ ಡಾಲರು ಇದೆ ಅಲ್ವಾ. ಹಾಗಾಗಿ ಜಗತ್ತು ನೋಡುವಂಥ ಒಂದು ಗ್ಲೋಬಲ್ ಕರೆನ್ಸಿಯಾಗಿ ಡಾಲರ್ ಉಳಿದಿದೆ. ಸೊ ಈಗ ಡಾಲರ್ನ ಈ ಅಬ್ಸರ್ವ್ ಮಾಡ್ಕೊಳೋದು ಅಥವಾ ಡಾಲರ್ ಮೂಲಕ ಬ್ಯಾಂಕ್ಗಳಿಗೆ ಇನ್ನೂ ಜಾಸ್ತಿ ದುಡ್ಡನ್ನ ಕೊಡುವಂಥದ್ದು, ಇಂಜೆಕ್ಟ್ ಮಾಡೋದು, ಇದು ಯಾವುದೇ ರೀತಿಯಂಥ ಬ್ಯಾಲೆನ್ಸ್ ಶೀಟನ್ನು ಚೇಂಜಸ್ ಮಾಡ್ತಾ ಹೋಗಲ್ಲ. ಹಣದುಬ್ಬರಕ್ಕೆ ಇದರದ್ದು ಲಿಂಕ್ ಇರೋದಿಲ್ಲ. ಸೊ ಹಾಗಾಗಿ ಒಂದು ಸೈಲೆಂಟಾಗಿ ಮಾಡುವಂಥ ಒಂದು ಆಪರೇಷನ್ ಅಂತ ಹೇಳ್ತಾ ಹೋಗ್ಬೋದು. ಅಂದರೆ ಬ್ಯಾಂಕ್ಗಳಿಗೆ ಇನ್ನೂ ಜಾಸ್ತಿ ಲಿಕ್ವಿಡಿಟಿನ ತರೋದಕ್ಕೆ. ಅಂದರೆ ಬ್ಯಾಂಕ್ಗಳು ಅಂದರೆ ಯಾವ ಬ್ಯಾಂಕ್ಗಳಿಗೆ, ಭಾರತದ ಬ್ಯಾಂಕ್ಗಳೇ ಇರುತ್ತೆ. ಈಗ ಏನಾಗಿದೆ, ಡೆಪಾಸಿಟ್ಗಳು ಕಮ್ಮಿ ಆಗಿರುತ್ತೆ, ಬ್ಯಾಂಕಲ್ಲಿ ಜಾಸ್ತಿ ದುಡ್ಡು ಓಡಾಡ್ತಾ ಇಲ್ಲ, ಲಿಕ್ವಿಡಿಟಿ ಕಮ್ಮಿ ಆಗಿದೆ. ಅದೇ ರೀತಿಯಾಗಿ FIIಗಳು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ದೇಶದಲ್ಲಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಒನ್ ಆಫ್ ದ ಲೋಯೆಸ್ಟ್ ಪಾಯಿಂಟಿಗೆ ಬಂದಿದೆ. ಈ ಥರ ಎಲ್ಲ ಆಗ್ತಿದೆ ಅಂತಂದಾಗ ನೋಡಿ, ಫಾರಿನ್ ದುಡ್ಡು ಒಳಹರು ಬರ್ತಾ ಇಲ್ಲ ಅಂತಂದರೆ ದೇಶದ ಕರೆನ್ಸಿ ಏನಾಗ್ತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ಫಾರಿನ್ ಇನ್ವೆಸ್ಟ್ಮೆಂಟು ಇಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ, ಆವಾಗ ಒಂದು ರುಪಿ ಒಂದು ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ ವರ್ಸಸ್ ಡಾಲರ್. ಈ ರೀತಿ ಒಂದು ನಡೀತಾ ಇರುತ್ತೆ. ಈ ಒಂದು ಬ್ಯಾಲೆನ್ಸ್ನ ಇಡೋದಕ್ಕೆ ಇಲ್ಲಿ ಏನೋ ಒಂದು ರುಪಿ ಡಾಲರ್ ಸ್ವ್ಯಾಪ್ ಮಾಡಿಬಿಟ್ರೆ ಏನೋ ಫುಲ್ ಚೇಂಜಸ್ ಆಗಿಬಿಡುತ್ತಾ, ಮ್ಯಾನಿಪುಲೇಷನ್ ಆಗಿಬಿಡುತ್ತಾ ಎಕ್ಸ್ಚೇಂಜ್ ಮಾರ್ಕೆಟು, ಆ ಥರ ಏನೂ ಆಗೋದಿಲ್ಲ. ಆದರೆ ಅದನ್ನ ಒಂದು ಬ್ಯಾಲೆನ್ಸಲ್ಲಿ ಇಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಟೆಂಪ್ರರಿಯಾಗಿ ಇದಕ್ಕೆ ಒಂದು ರುಪಿ ಸ್ಟ್ರಾಂಗ್ ಆಗಿದೆ ಅಂತ ಒಂದು ಸೆಂಟಿಮೆಂಟ್ ಬಂದ್ರೂ ಕೂಡ FIIಗಳು FDIಗಳು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋಕ್ಕೆ ಜಾಸ್ತಿ ಮಾಡ್ಕೊಳೋ ತನಕ ಏನೋ ಒಂದು ದೊಡ್ಡ ಗಣನೀಯವಾಗಿ ಎಕ್ಸ್ಚೇಂಜಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಹಾಗಾಗಿ ಆ ಕನ್ಫ್ಯೂಷನ್ ಬೇಡ. RBI ಇದು ಮಾಡೋದ್ರಿಂದ ರುಪಿ ಸ್ಟ್ರಾಂಗ್ ಆಗಿಬಿಡುತ್ತೆ ಅನ್ನೋ ಅಂಥದ್ದು ಬೇಕಾಗಿಲ್ಲ. ಬಟ್ ಇದನ್ನು ಜಗತ್ತು ಕೂಡ ನೋಡ್ತಾ ಇರುತ್ತೆ. ಈ ಥರ ಒಂದು ಲಿಕ್ವಿಡಿಟಿ ನೋಡ್ತಾ ಇದ್ದಾರೆ ಅವರು, ಈ ಥರ ಇದೆ, ನೋಡೋಣ ಏನು ಮಾಡ್ತಾರೆ RBI ಅಥವಾ ಸರ್ಕಾರ ಏನು ಮಾಡುತ್ತೆ ಇಲ್ಲಿ ಈಸಿ ಆಫ್ ಬಿಸ್ನೆಸ್ ಮಾಡೋಕ್ಕೆ ಅನ್ನೋದನ್ನು ಕೂಡ ಒಂದು ಸೆಂಟಿಮೆಂಟು ಬರ್ತಾ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇರೋದು ಕೇವಲ ಒಂದು ಇಲಿಸ್ಟ್ರೇಷನ್ ಪರ್ಪಸ್ಸಿಗೋಸ್ಕರನೇ ಅಷ್ಟೇ. ಆದರೆ ಆ್ಯಕ್ಚುಲಾಗಿ ಡಿಸೈಡ್ ಆಗಿರೋದು ಬೇರೆ ಇದೆ, ನಾನು ಹೇಳ್ತೀನಿ. ಅಂದರೆ ಏನಾಗುತ್ತೆ, ಇದರಿಂದ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತಂದರೆ ನೋಡಿ, RBI ಏನು ಮಾಡುತ್ತೆ, ಬ್ಯಾಂಕ್ಗಳ ಹತ್ರ ಏನೇನು ನಿಮ್ಮ ಹತ್ರ ಡಾಲರ್ಗಳಿದೆಯೋ ಆ ಡಾಲರ್ಗಳನ್ನು ನಮಗೆ ಕೊಡಿ, ಬದಲಿಗೆ ನಾವು ನಿಮಗೆ ರುಪಿನ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಪ್ರಕ್ರಿಯೆ ಎಲ್ಲ ನಡೆಯುತ್ತಿದ್ದ ದಿನ ಬಂದಾಗ ಡಾಲರು ಆಲ್ಮೋಸ್ಟ್ ಹೈಯೆಸ್ಟ್ ಪಾಯಿಂಟಿಗೆ ರೀಚ್ ಆಗಿಬಿಟ್ಟಿತ್ತು. ಅಂದರೆ ರುಪಿ ಸಾರ್ವಕಾಲಿಕ ಕುಸ್ತಕ್ಕೆ ಬಂದುಬಿಟ್ಟಿತ್ತು. ನಿಮ್ಗೆ ಗೊತ್ತಿದೆ, $91 ಕೂಡ ದಾಟ್ಬಿಟ್ಟಿತ್ತು. ಸೊ ಉದಾಹರಣೆಗೆ $91.2 ಹೋದಾಗ ಇದು ಒಂದು ಡೀಲಿಂಗ್ ಆಯಿತು ಅಂತ ಅಂದ್ಕೊಂಡು ಇದನ್ನ ಮುಂಚೆನೇ ನಿರ್ಧಾರ ಮಾಡಿದ್ರು. $16 ಬಿಲಿಯನ್ ಅಷ್ಟು ದುಡ್ಡನ್ನ ಲಿಕ್ವಿಡಿಟಿಯಾಗಿ ಹಂತವಾಗಿ ಇಂಜೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಐ ಥಿಂಕ್ ಲಾಸ್ಟ್ ಬಜೆಟು ಅದಕ್ಕಿಂತ ಮುಂಚೆನೂ ಕೂಡ ಹೇಳ್ತಾ ಬಂದಿದ್ರು. ಅದರಲ್ಲಿ $5 ಬಿಲಿಯನ್ ಅಷ್ಟು ಟ್ರಾನ್ಸಾಕ್ಷನ್ ಮೊನ್ನೆ ಆಗಿದೆ. ಈ ಥರದ್ದು ಮತ್ತೆ ಮಾಡ್ತಾ ಇರ್ತಾರೆ. ನೋಡಿ, ಓಪನ್ ಮಾರ್ಕೆಟ್ ಆಪರೇಷನ್ ಅಂತಲೂ ಬರ್ತಾ ಹೋಗುತ್ತೆ. ಅಂದರೆ ನಾನು ಒಟ್ಟಾರೆಯಾಗಿ ನಿಮ್ಗೆ ಹೇಳ್ತಾ ಇದ್ದೆ, ರೆಪೋ ರಿವರ್ಸ್ ರೆಪೋ ಮೂಲಕ ಇಂಜೆಕ್ಷನ್ ತರುವಂಥದ್ದು, ಲಿಕ್ವಿಡಿಟಿ ತರುವಂಥದ್ದು ಅಂತ. ಅದಲ್ಲದೆ ಈ ಥರ ಫಾರಿನ್ ಕರೆನ್ಸಿ ಸ್ವ್ಯಾಪ್ ಮಾಡೋದ್ರ ಕುಲ್ಕನೂ ಒಂದು ನಡೀತಾ ಹೋಗುತ್ತೆ. ಇದೊಂದು ಸೈಲೆಂಟ್ ಮೋಡಲ್ ನಡೀತಾ ಹೋಗುತ್ತೆ. ಇನ್ನೊಂದು ಓಪನ್ ಮಾರ್ಕೆಟ್ ಆಪರೇಷನ್ ಅನ್ನೋದ್ರ ಮೂಲಕ ಬಾಂಡ್ಗಳ ಪರ್ಚೇಸು ಸೆಲ್ಲು ಮಾಡ್ತಾ ಹೋಗುತ್ತೆ. ಗೌರ್ಮೆಂಟ್ ಬಾಂಡ್ಗಳಂತ ಬರುತ್ತಲ್ವ, ಅದನ್ನು ಕೂಡ ಏನಾಗ್ತಾ ಹೋಗುತ್ತೆ, ಒಂದು ಲಿಕ್ವಿಡಿಟಿ ತರೋ ಮಾನದಂಡ ಆಗ್ತಾ ಹೋಗುತ್ತೆ. ಅಂದರೆ ಬ್ಯಾಂಕ್ಗಳಿಂದ ಇದನ್ನು ಬೈಯೂ ಕೂಡ ಮಾಡ್ತಾರೆ, ಬಾಂಡ್ಗಳನ್ನು ಬ್ಯಾಂಕ್ಗಳಿಗೆ ಸೆಲ್ಲು ಕೂಡ ಮಾಡ್ತಾರೆ.
ಮಾಡ್ತಾರೆ, ಯಾವ ಥರ ಸಿಚುವೇಶನ್ ಇದೆ ಆ ಥರ ನೋಡಿಕೊಂಡು. ಅದರಲ್ಲೆಲ್ಲ RBIನ ಬ್ಯಾಲೆನ್ಸ್ ಶೀಟು ಅದೆಲ್ಲ ಚೇಂಜಸ್ ಮಾಡಬೇಕಾಗುತ್ತೆ. ಇದು ಏನೂ ಇಲ್ಲ, ಯಾಕೆ ಅಂದರೆ 3 ವರ್ಷಕ್ಕೆ ಆದಮೇಲೆ ಇದು ಏನಿರುತ್ತೋ ಆಟೋಮೆಟಿಕ್ ಆಗಿ ಇದು ರಿವರ್ಸ್ ಆಗ್ತಾ ಹೋಗಬೇಕು. ಅಂದರೆ ಅರ್ಥ ಏನು, RBI ಏನೋ ಒಂದು ಫಾರಿನ್ ಕರೆನ್ಸಿ ಒಂದು ಹೋಲ್ಡ್ ಮಾಡಿರ್ತಾರೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಟೆಂಪ್ರರಿ. ಯಾಕೆಂದರೆ ಬ್ಯಾಂಕ್ಗಳ ಹತ್ರ ಏನೇನು FDIಯಿಂದ ಬಂದಿರೋದು, FIಯಿಂದ ಬಂದಿರೋದು, ಬೇರೆ ಯಾವುದೇ ಅದು ಡಾಲರ್ಗಳಿರುತ್ತೋ ಆ ಡಾಲರ್ಗಳನ್ನೆಲ್ಲ RBI ಇರಿಸ್ಕೊಳುತ್ತೆ. ಇಲ್ಲಿ ತನಕ ಅಪ್ ಟು $5 ಬಿಲಿಯನ್ ಅಷ್ಟು RBI ಆ ದುಡ್ಡನ್ನು ಅಬ್ಸರ್ವ್ ಮಾಡಿಕೊಂಡು ಬದಲಿಗೆ ಅವ್ರು ಏನು ಮಾಡ್ತಾರೆ, ರೂಪಾಯಿನ ಕೊಡ್ತಾ ಹೋಗ್ತಾರೆ. ಅದರಿಂದ ಏನಾಗ್ತಾ ಹೋಯ್ತು, ಬ್ಯಾಂಕ್ಗಳಲ್ಲಿ ಒಂದಿಷ್ಟು ರುಪಿ ಇಂಜೆಕ್ಟ್ ಆಗ್ತಾ ಹೋಯ್ತಲ್ವ. ಯಾಕೆಂತಂದರೆ ಬ್ಯಾಂಕು ಇಲ್ಲಿರೋರಿಗೆ ಸಾಲ ಕೊಡಬೇಕು ಅಂದರೆ ರುಪಿನಲ್ಲೇ ಕೊಡಬೇಕು, ಎಲ್ಲ ಪ್ರಕ್ರಿಯೆ ಕೂಡ ರುಪಿನಲ್ಲೇ ಆಗ್ತಾ ಹೋಗುತ್ತೆ. ಸೊ ಒಂದು ರುಪಿ ಲಿಕ್ವಿಡಿಟಿ ಸಿಕ್ಕಿದಾಗ ಆಗುತ್ತೆ ಬ್ಯಾಂಕ್ಗಳಿಗೆ. ಆದರೆ ಯಾವ ಥರ ಆಗ್ತಾ ಹೋಗುತ್ತೆ ಅಂತಂದರೆ, ಇದು ನೋಡಿ 3 ವರ್ಷ ಆದಮೇಲೆ ವಾಪಸ್ ಕೊಡಬೇಕು RBIಗೆ. ಈಗ $5 ಬಿಲಿಯನ್ ಅಷ್ಟು ನೀವು ಕೊಡಿ ಡಾಲರ್ ಅಂತ ಇಸ್ಕೊತಾರೆ, ಬದಲಿಗೆ ಅವತ್ತಿನ ಏನು ಡಾಲರ್ ರೇಟ್ ನಡೀತಾ ಇರುತ್ತೋ $91.02 ನಡೀತಾ ಇತ್ತು ರುಪಿ ಅಂದರೆ, ಅಷ್ಟು ದುಡ್ಡನ್ನ $5 ಬಿಲಿಯನ್ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಬ್ಯಾಂಕ್ಗಳಿಗೆ ಕೊಡ್ತಾರೆ. ಇದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂದರೆ, ಇದಕ್ಕೆ ಒಂದು ಬಿಡ್ಡಿಂಗ್ ಪ್ರಾಸೆಸ್ ಅಂತ ಇರುತ್ತೆ. RBIದು ಒಂದು ಡೀಲ್ ರೂಮ್ಗಳಂತ ಇರುತ್ತೆ, ಅಲ್ಲಿ ಬ್ಯಾಂಕ್ಗಳು ಜಾಯ್ನ್ ಆಗ್ತಾರೆ. 222 ಬಿಡ್ಗಳು ಬಂದಿತ್ತು, ಆಲ್ಮೋಸ್ಟ್ $10 ಬಿಲಿಯನ್ ಒಂದು ಆಕ್ಷನ್ ಥರ ನಡೀತಾ ಹೋಗುತ್ತೆ. ಅಷ್ಟೊಂದು ಬಿಡ್ಡಿಂಗ್ ಆಗಿತ್ತಂತೆ. ಅಂದರೆ IPOನಲ್ಲಿ ಇದರೆಲ್ಲ ನೀವು ನೋಡಿರ್ತೀರಲ್ವ, ಇಷ್ಟೊಂದು ಸಬ್ಸ್ಕ್ರೈಬ್ ಆಯಿತು, ಇಷ್ಟು ಕೋಟಿದು ಕೊಡಕ್ಕೆ ಬರ್ತಾ ಇದ್ದಾರೆ ಶೇರ್ಸು, ಬಟ್ ಇಷ್ಟು ಕೋಟಿ ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು, 2 ಟೈಮ್ಸು 3 ಟೈಮ್ಸು 30 ಟೈಮ್ಸ್ ಜಾಸ್ತಿ ಸಬ್ಸ್ಕ್ರೈಬ್ ಆಯಿತು ಅಂತ ಈ ಥರ. ಸೊ 2 ಟೈಮ್ಸೇ ಸಬ್ಸ್ಕ್ರೈಬ್ ಆಗಿತ್ತು. $5 ಬಿಲಿಯನ್ ಇದ್ದಿದ್ದು, ಆದರೆ ಅವ್ರು ಕೊಟ್ಟಿದ್ದೆಷ್ಟು ಅಂತಂದರೆ $10 ಬಿಲಿಯನ್ ಬಿಡ್ಡಿಂಗ್ ಬರ್ತಾ ಹೋಗಿತ್ತು. ಆ $10 ಬಿಲಿಯನ್ ಅಂದರೆ 222 ಬಿಡ್ಡಲ್ಲಿ 118 ಬಿಡ್ಡನ್ನು RBI ಅಕ್ಸೆಪ್ಟ್ ಮಾಡಿಕೊಂಡು $5.07 ಬಿಲಿಯನ್ ಏನು ಮಾಡ್ಕೊಂಡಿದ್ದಾರೆ, ಇವಾಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಿಡ್ಡಿಂಗನ್ನು. ಸೊ ಇದು ಏನಾಗ್ತಾ ಹೋಗುತ್ತೆ ಅಂತಂದರೆ, 3 ವರ್ಷ ಆದಮೇಲೆ ಯಾವ ಬೆಲೆಗೆ ಅದು ವಾಪಸ್ ಹೋಗುತ್ತೆ ಅನ್ನೋದು ಕೂಡ ಆಕ್ಷನಲ್ಲಿ ಡಿಸೈಡ್ ಆಗ್ತಾ ಹೋಗುತ್ತೆ. ಇಲ್ಲಿ $98.79 ಅಂತ ಇಲ್ಲಿಸ್ಟ್ರೇಷನ್ಗೆ ಕೊಟ್ಟಿದ್ದೀನಿ, ಆದರೆ ಅವರು ಆ್ಯಕ್ಚುಲ್ ಮಾಡಿದಾಗ ನೋಡಿ, ಅದು ಆ್ಯಕ್ಚುಲ್ ಆಕ್ಷನ್ ನೋಡಿದಾಗ ಅದು $90 ಇರ್ಬೋದು, $90.50 ಇರ್ಬೋದು, ಯಾವ ಥರ ಬೇಕಾದ್ರೂ ಇರ್ಬೋದು. ಯಾವ ಮೊತ್ತಕ್ಕೆ ಡಿಸೈಡ್ ಆಗಿದೆ ಅಂದರೆ $7.65 ಅಂತ ಡಿಸೈಡ್ ಆಗಿದೆ. $7.65 ಪ್ರೀಮಿಯಂ ಅಂತ ಕರೀತಾರೆ, ಅದನ್ನ ಒಂದು ಸ್ವ್ಯಾಪ್ ಪ್ರೀಮಿಯಂ ಅಂತ ಕರೀತಾರೆ. ಅಂದರೆ ಅರ್ಥ ಏನು, 3 ವರ್ಷ ಆದಮೇಲೆ RBI ಏನು ಒಂದು ವಾಪಸ್ ಆ ಡಾಲರ್ ಇಸ್ಕೊಂಡಿದ್ದನ್ನು ವಾಪಸ್ ಕೊಡ್ತಾರೆ ಬ್ಯಾಂಕ್ಗಳಿಗೆ. ಆವಾಗ ಬ್ಯಾಂಕ್ಗಳು ಯಾವ ದುಡ್ಡಲ್ಲಿ ಕೊಡಬೇಕು ಅಂತಂದರೆ ಜಾಸ್ತಿ ಕೊಡಬೇಕು. ಅಂದರೆ ಏನು ದುಡ್ಡಲ್ಲಿ ಇಸ್ಕೊಂಡಿರ್ತಾರೋ ಅದಕ್ಕಿಂತ ಜಾಸ್ತಿ $7.65 ಜಾಸ್ತಿ ಕೊಡಬೇಕು. ಅರ್ಥ ಏನು, ಬ್ಯಾಂಕ್ಗಳಿಗೆ 3 ವರ್ಷಕ್ಕೆ $5 ಬಿಲಿಯನ್ ಸಮನಾದಂಥ ರೂಪಾಯಿ ಬರೀ 7% ಕಾಸ್ಟಲ್ಲಿ ಸಿಗ್ದಂಗೆ ಆಯಿತು. ಯಾಕೆಂತಂದರೆ ಅವ್ರು ಎಕ್ಸ್ಟ್ರಾ ಕೊಡಬೇಕಾಗಿರೋದು ಅವತ್ತೇನೇ ಇರಲಿ, ಇದು ಒಂದು ಅಲ್ಲಿಗೆ ಬಿದ್ದುಬಿಡುತ್ತೆ ಡಾಲರು, ಆ ಥರ ಏನೂ ಅಲ್ಲ. ಆದರೆ ಆ ಮೊತ್ತಕ್ಕೆ ಅವರು ವಾಪಸ್ ಕೊಡ್ತಾ ಹೋಗಬೇಕು RBIಗಳಿಗೆ. ಇದು ಈ ಒಂದು ಟ್ರಾನ್ಸಾಕ್ಷನ್ ಅಂತ ತಿಳಿಸೋದು. ಅಂದರೆ ಬ್ಯಾಂಕ್ಗಳಿಗೆ ಏನು ಅಡ್ವಾಂಟೇಜ್ ಆಗುತ್ತೆ, ಇಲ್ಲಿ ಅವರಿಗೆ ಆರಾಮಾಗಿ ಇವಾಗ ಲಿಕ್ವಿಡಿಟಿಗೆ ಸಿಗ್ತಾ ಹೋಯಿತು ಅರೌಂಡ್ 7% ಇಂಟ್ರೆಸ್ಟ್ ರೇಟಿಗೆ. ಅದೇ ರೀತಿಗೆ RBI ಏನಾಯಿತು, ಟೆಂಪ್ರರಿಲಿ ಅವ್ರ ಹತ್ರ ಫಾರಿನ್ ಎಕ್ಸ್ಚೇಂಜು ಏನಿತ್ತು, ಫಾರಿನ್ ರಿಸರ್ವ್, ಅದು $5 ಬಿಲಿಯನ್ ಜಾಸ್ತಿ ಆಯಿತು. ರುಪೀದಿಂದ ಸ್ಟೇಬಲೈಸ್ ಆಗುತ್ತಾ ಅಂತಂದರೆ ಇಲ್ಲ. ನೋಡಿ, ಟೆಂಪ್ರರಿಯಾಗಿ ಒಂದು FIಗಳಿಗೆ DIಗಳಿಗೆ ಒಂದು FIಗಳಿಗೆ ಮತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳಿಗೆ ಏನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದರೆ ಒಂದೇ, ಅವರಿಗೆ ಒಂದು ಸೆಂಟಿಮೆಂಟ್ನ ತೋರಿಸ್ದಂಗೆ ಆಗುತ್ತೆ. ಅಂದರೆ RBI ಈ ಒಂದು ದಿಕ್ಕಿನಲ್ಲಿ ನಡೀತಾ ಇದೆ ಅಂತ. ಇದು ರುಪಿ ಡಾಲರ್ ಸ್ವ್ಯಾಪ್ ಅಂದರೆ ಏನು, ಸೈಲೆಂಟಾಗಿ ಮಾಡುವಂಥ ಆಪರೇಷನು, ಇನ್ಫ್ಲೇಷನ್ನು, ಬ್ಯಾಲೆನ್ಸ್ ಶೀಟು ಯಾವುದನ್ನು ಒಳಪಡಿಸ್ಕೊಂಡಲೇ ಮಾಡುವಂಥ ಆಪರೇಷನ್ ಆಗಿರುತ್ತೆ. RBI ಕೇವಲ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಲಿಕ್ವಿಡಿಟಿನ ಬ್ಯಾಂಕ್ಗಳಿಗೆ ತರುವಂಥ ಮಾನದಂಡ ಅಷ್ಟೇ. ಇದು ಯಾವುದೇ ಪ್ರಿಡಿಕ್ಷನ್ ಆಗಲಿ ಮ್ಯಾನಿಪುಲೇಷನ್ ಆಗಲಿ ಯಾವುದೂ ಮಾಡುವಂಥ ಉದ್ದೇಶ ಆಗಿರೋದಿಲ್ಲ RBI ಕಡೆಯಿಂದ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಾರ್ಟ್ ಸೀರೀಸ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.